ಕೇಶಕರ್ತನ ನೋಡಿ, ದಿನಚರ್ಯದಲ್ಲಿ ಕೇಶಕರ್ತನ ಕೂಡ ಇದೆ. ಏನ್ ಸರ್ ಕೇಶಕರ್ತನ ಅಂದ್ರೆ? ಹೇರ್ ಕಟ್ ಅಂತ. ಹೇರ್ ಕಟ್, ಶೇವಿಂಗ್ ಏನಿರುತ್ತೆ ಇದೆಲ್ಲ ಕೂಡ ಕೇಶಕರ್ತನ ಅಂತ. ಸೊ ಇದನ್ನ ಆಯುರ್ವೇದದಲ್ಲಿ ಹೇಳಿರೋ ಪ್ರಕಾರ 5 ದಿವಸಕ್ಕೆ ಒಂದು ಸರಿ. ಅದೇ ರೀತಿ ಉಗುರು ಕಟ್ ಮಾಡೋದು ಕೂಡ ನಖಕರ್ತನ ಅಂತ. ಉಗುರು ಕಟ್ ಮಾಡೋದು ಕೂಡ 5 ದಿವಸಕ್ಕೆ ಒಂದ್ಸರಿ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಯಾರೆಲ್ಲ ಕಾಸ್ಮೆಟಿಕ್ ಪರ್ಪಸ್ ಗೋಸ್ಕರ ಮೂಗಿನಲ್ಲಿ ಇರುವಂತಹ ಕೂದಲವನ್ನ ಪ್ರಿಕ್ ಮಾಡ್ತಿರ್ತೀರಾ, ಅಥವಾ ಆ ಪ್ರಿಕ್ಕರ್ ಏನ್ ಬರುತ್ತೆ ಅದರಿಂದ ನೀವು ಎಳೆದ್ಬಿಟ್ಟು ನೋಡಿ, ಐಬ್ರೋಸ್ ಅಲ್ಲಿ ತುಂಬಾ ಜನ ಕೀಳ್ತಾ ಇರ್ತಾರೆ ಕೂದಲನ್ನ. ಐಬ್ರೋಸ್ ಅಲ್ಲಿ ಪರವಾಗಿಲ್ಲ, ಮೂಗಿಂದ ಹಾಗೆ ಏನಾದ್ರು ಕೀಳಿಕ್ ಶುರು ಮಾಡಿದ್ರು ಅಂತ ಹೇಳಿದ್ರೆ ಅವರ ಕಣ್ಣಿನ ದೃಷ್ಟಿ ಕ್ರಮೇಣವಾಗಿ ಹಾಳಾಗೋಗುತ್ತೆ ಅಥವಾ ದುರ್ಬಲವಾಗುತ್ತೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಸೊ ಮೂಗಿನಲ್ಲಿರುವಂತಹ ಕೂದಲವನ್ನ ಪ್ರಿಕ್ ಮಾಡಬಾರ್ದು ಅಥವಾ ಅದನ್ನ ಎಳಿಲಿಕ್ಕೆ ಹೋಗ್ಬಾರ್ದು. ಏನ್ ಸರ್ ಹಿಂಗಂದ್ರೆ ಕಟ್ ಮಾಡಬಾರ್ದಾ ಅಂತ ಹೇಳಿದ್ರೆ ಕಟ್ ಖಂಡಿತವಾಗ್ಲೂ ಮಾಡಬಹುದು, ಜಾಗೃತರಾಗಿ ಮಾಡ್ಬೇಕು. ಸ್ವಲ್ಪ ಒಳಗಡೆ ಇಂಜೂರಿ ಆಗದೆ ಇರುವಂಗೆ, ಯಾಕಂದ್ರೆ ಮೂಗಿನಲ್ಲಿ ತುಂಬಾ ರಿಚ್ ಬ್ಲಡ್ ಸಪ್ಲೈ ಇರುತ್ತೆ. ಸ್ವಲ್ಪ ಇಂಜುರಿ ಆಯ್ತು ಅಂತ ಹೇಳಿದ್ರು ಕೂಡ ರಕ್ತಸ್ರಾವ ಆಗ್ಬಿಡುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ನೀವು ಇದನ್ನ ಫಾಲೋ ಮಾಡಿ.